ಸ್ವಾಮಿ ಕರಗಜ್ಜ. ಓಂ ನಮ ಭಗವತೆ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ಯಾವ ಒಂದು ಬದಲಾವಣೆ ಮುಂದೆ ನೀವು ನಿರೀಕ್ಷೆ ಮಾಡ್ಬೋದು ನೋಡುವ. ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು 5 ಸಲ ಹೇಳಿಬಿಟ್ಟು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಹಾಕಿ, ಅಲ್ಲಿ ನಾನು ನಂಬರ್ ಕೊಡ್ತೇನೆ. ಅದಕ್ಕೆ ನೀವು ವಾಟ್ಸಪ್ಪಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಮೆಸೇಜ್ ಹಾಕಬೇಕಾಗುತ್ತೆ. ಪರ್ಸ್ನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಅದು ನಿಮ್ಮದೇ ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆಯೇ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೈಟ್ ಸಿಗುತ್ತೆ. ಅದು ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ, ನಿಮ್ಮ ಪ್ರೀತಿಯಲ್ಲಿ ಅಡೆತಡೆಗಳುಂಟು, ಥರ್ಡ್ ಪಾರ್ಟಿ ಸಿಚುವೇಶನ್ ಉಂಟು, ಅಥವಾ ಸಮಸ್ಯೆ ಆಗ್ತಾ ಉಂಟು, ಅಥವಾ ನಿಮಗೆ ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ಇರ್ಬೋದು, ಬಿಸ್ನೆಸ್ನಲ್ಲಿ ಸಮಸ್ಯೆ, ಮಾಟ ಮಂತ್ರ ವಶೀಕರಣ. ಸೊ ಏನೇ ಒಂದು ಸಮಸ್ಯೆ ಇದ್ರೂ ಅದಕ್ಕೆ ತಕ್ಕಂತಹ ಒಂದು ಬ್ರಾಸ್ಲೈಟನ್ನು ರೆಡಿ ಮಾಡಿ ಕೊಡ್ತೇನೆ. ಸೊ ಎನರ್ಜಿ ಪಾಸ್ ಮಾಡಿಬಿಟ್ಟು ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ ನೋಡುವ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ಯಾವ ಒಂದು ಬದಲಾವಣೆ ಮುಂದೆ ನಿರೀಕ್ಷೆ ಮಾಡ್ಬೋದು ಅಂತ ಪ್ರಾರ್ಥನೆ ಮಾಡಿ. ಪಾಸಿಟಿವ್ ಆಗಿರಿ. ಅವರು ನಿಮ್ಮ ಜೊತೆ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು, ಇದ್ರೂ ನಿಮಗೆ ವ್ಯಾಲ್ಯೂ ಕೊಡದೇ ಇರ್ಬೋದು. ಇತ್ತೀಚಿನ ದಿನಗಳಲ್ಲಿ ಅವರಲ್ಲಿ ಒಂದು ಬದಲಾವಣೆಯನ್ನು ನೀವು ನೋಡ್ತಾ ಇರ್ಬೋದು. ನೋಡುವ ಏನಾಗುತ್ತೆ ಏನಕ್ಕೆ ಅಂತ. ಇಲ್ಲಿ ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ. ಕೆಲವೊಂದು ಸಿಚುವೇಶನ್ಗಳಲ್ಲಿ ಅವರು ತುಂಬ ಕೆಟ್ಟದಾಗಿ ನಿಮ್ಮ ಜೊತೆ ಜಗಳ ಮಾಡಿದ್ದಾರೆ, ಕೆಟ್ಟ ಮಾತುಗಳನ್ನು ನಿಮಗೆ ಹೇಳಿದ್ದಾರೆ. ಸೊ ಇದರ ಬಗ್ಗೆ ಏನು ಹೇಳ್ತೀರಾ, ಹೌದಾ ಅಲ್ವಾ? ಸೊ ಎಲ್ಲ ಒಂದು ಕಡೆ ನಿಮ್ಮ ವ್ಯಕ್ತಿ ತುಂಬ ಪ್ರೀತಿಯಿಂದ ಮಾತನಾಡ್ತಾ ಇದ್ರು, ಅಥವಾ ಭಾವನಾತ್ಮಕವಾಗಿ ತುಂಬ ನಿಮಗೆ ಹತ್ತಿರ ಇದ್ದರು. ಬಟ್ ಇತ್ತೀಚಿನ ದಿನಗಳಲ್ಲಿ ಅವರು ನಿಮಗೆ ತುಂಬ ನೋವು ಕೊಡ್ತಾ ಇದ್ದಾರೆ. ನಿಮ್ಮ ವ್ಯಕ್ತಿ ಇವರೇನ ಅನ್ನುವ ಮಟ್ಟಿಗೆ ಅವರು ಬದಲಾಗಿದ್ದಾರೆ. ಅದು ನಿಮ್ಮ ಹುಡುಗ ಇರ್ಬೋದು ಅಥವಾ ಹುಡುಗಿ ಇರ್ಬೋದು. ಸೊ ಇಲ್ಲಿ ಕೆಲವರು ಮ್ಯಾರೇಜ್ ಆದವರ ಮಿಡ್ಲಲ್ಲಿ ಕೂಡ ರಿಲೇಷನ್ಶಿಪ್ ಕಾಣ್ತಾ ಉಂಟು. ಸೊ ಇದು ಜನರಲ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ ಪರ್ಸ್ನಲ್ ರೀಡಿಂಗ್ ಅಂತ. ಅದಕ್ಕೆ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಸೊ ಎಟ್ ಪ್ರೆಸೆಂಟ್ ಅವರು ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ತಾ ಇಲ್ಲ, ಅಥವಾ ತಗೊಳ್ಬೇಕು ಅಂದ್ರೂ ವೆಯ್ಟ್ ಮಾಡಿ ಎಲ್ಲ ಸರಿಯಾಗುತ್ತೆ ಅನ್ನುವಂತಹ ಒಂದು ಉತ್ತರ ಬರ್ಬೋದು. ಅಥವಾ ನೀವಾಗೆ ಯಾವುದೇ ಒಂದು ಡಿಸಿಷನನ್ನು ತಗೊಳ್ತಾ ಇಲ್ಲ. ಇದು ನಿಮ್ಮ ಸಂಬಂಧವನ್ನು ಹಾಳು ಮಾಡ್ತಾ ಉಂಟು. ಅಥವಾ ಆತ್ಮದಿಂದ ಸೋಲ್ಮೇಟ್ ಕನೆಕ್ಷನಲ್ಲಿ ಇದ್ದೀರಾ ಕೆಲವರು, ಮತ್ತು ಕೆಲವರದ್ದು ಟ್ವಿನ್ ಫ್ಲೇಮ್ ಜರ್ನಿ. ಬಟ್ ಇದು ಅಷ್ಟು ಸುಲಭದಲ್ಲಿ ಇರುವಂತಹ ಜರ್ನಿ ಅಲ್ಲ. ಸೊ ಪೇನ್ಫುಲ್ ಆಗಿರುತ್ತೆ. ಫಸ್ಟ್ ತುಂಬ ಚೆನ್ನಾಗಿತ್ತು ರಿಲೇಷನ್ಶಿಪ್, ಯಾರೂ ಹೆದರುವ ಅವಶ್ಯಕತೆ ಇರಲಿಲ್ಲ, ತುಂಬ ಫ್ರೀಯಾಗಿ ನೀವು ಇದ್ರಿ. ಬಟ್ ಇತ್ತೀಚಿನ ದಿನಗಳಲ್ಲಿ ತುಂಬ ಭಯ, ಆತಂಕ, ಏನಾಗುತ್ತೋ ಏನೋ, ಎಲ್ಲಿ ನನ್ನ ಪ್ರೀತಿ ಕೈತಪ್ಪಿ ಹೋಗುತ್ತೋ, ಎಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಅವರು ಇರ್ತಾರಾ ಅನ್ನುವ ಭಯ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ಅಂದರೆ ಬೇರೆ ಹುಡುಗ ಅಥವಾ ಬೇರೆ ಹುಡುಗಿ ಅಥವಾ ಮನೆಯವರಾಗಿರ್ಬೋದು, ಅಥವಾ ಅವರ ಕೆಲಸದ ಒತ್ತಡ ಇರ್ಬೋದು. ಇದು ಎಲ್ಲವೂ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಬರುತ್ತೆ. ಇಲ್ಲಿ ಯಾವುದೇ ಒಂದು ಸರಿಯಾದ ನಿರ್ಧಾರಗಳನ್ನು ನೀವಿಬ್ಬರೂ ತಗೊಳ್ಳಿಕ್ಕೆ ರೆಡಿ ಇಲ್ಲ, ಅಥವಾ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ತುಂಬ ಭಯ ಆಗ್ತಾ ಉಂಟು, ಅಥವಾ ಫಿನಾನ್ಷಿಯಲ್ ಕಂಡೀಷನ್ ಕೂಡ ಓಕೆ ಅಲ್ಲ. ಪದೇ ಜಗಳ ಆಗ್ತಾ ಉಂಟು, ಮನಸ್ಸಿಗೆ ನೋವಾಗ್ತಾ ಉಂಟು. ಕೆಲವೊಂದು ಸಲ ಖುಷಿಯಾಗಿದ್ದರೆ ಮತ್ತು ಕೆಲವೊಂದು ಸಲ ಯಾತನೆ. ತುಂಬ ಇಲ್ಲಿ ಅಂದರೆ ಮುಂಚೆ ತುಂಬ ಚೆನ್ನಾಗಿತ್ತು ರಿಲೇಷನ್ಶಿಪ್ಪು, ತುಂಬ ನಿಮ್ಮನ್ನು ಅರ್ಥ ಮಾಡ್ಕೊಂಡವರು, ನಿಮ್ಮ ಎಲ್ಲ ಆಸೆ ಕನಸುಗಳನ್ನು ನೀವು ಹೇಳದೇ ಅರ್ಥ ಮಾಡ್ಕೊಂಡವರು. ಸೊ ನೀವು ಯಾವಾಗ ಅವರ ಲೈಫಿಗೆ ಎಂಟ್ರಿ ಕೊಟ್ಟರೆ ಆನಂತರ ಅವರ ಲೈಫ್ ತುಂಬ ಸೂಪರ್ ಆದದ್ದು. ಸೊ ಅವರ ಲೈಫಲ್ಲಿ ತುಂಬ ಅಂದರೆ ಒಳ್ಳೆಯದಾಗಿದೆ. ಸೊ ಅವ್ರು ಹೇಳ್ಬೋದು ನಿಮಗೆ, ಸೊ ನೀನು ನನ್ನ ಲೈಫಿಗೆ ಎಂಟ್ರಿ ಕೊಟ್ಟ ನಂತರ ಜೀವನ ತುಂಬ ಚೆನ್ನಾಗಿ ಇತ್ತು ಅಂತ. ಬಟ್ ಇತ್ತೀಚಿನ ದಿನಗಳಲ್ಲಿ ನೀನು ಏನಕ್ಕಾದರೂ ನನ್ನ ಲೈಫಲ್ಲಿ ಬಂದ್ಯಾ, ನನಗೆ ಇರಿಟೇಷನ್, ಕಿರಿಕಿರಿ. ಸೊ ಇಲ್ಲಿ ಮದುವೆ ಆದವರ ಮಿಡ್ಲಲ್ಲಿ ಕೂಡ ರಿಲೇಷನ್ಶಿಪ್ ಉಂಟು. ಸೊ ಮದುವೆ ಆದವರು ಕೂಡ ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ. ಸೊ ಮತ್ತು ಅನ್ಮ್ಯಾರಿಡ್ ಎಲ್ಲ ಮ್ಯಾರೇಜ್ ಆಗಬೇಕು ಅನ್ನೋ ಆಗ್ತಾ ಇಲ್ಲ. ಸೊ ನೀವೊಂದು ಕರೆಕ್ಟ್ ಡಿಸಿಷನ್ ತಗೊಳ್ತಾ ಇಲ್ಲ. ನಿಮ್ಮ ಮನಸ್ಸು ಪದೇ ಚಂಚಲ ಆಗ್ತಾ ಉಂಟು. ಇಲ್ಲಿ ಎಸ್, ನೀವು ತುಂಬ ಕಣ್ಣೀರು ಹಾಕ್ತೀರಾ, ನೆಗೆಟಿವ್ ಎನರ್ಜಿಯಲ್ಲಿದ್ದೀರಾ. ಸೊ ಪಾಸಿಟಿವ್ ಆಗಿರಬೇಕು, ಪಾಸಿಟಿವ್ ಆಗಿ ಆಲೋಚನೆ ಮಾಡಬೇಕು. ಏನಕ್ಕಂದರೆ ನೆಗೆಟಿವ್ ವೈಬ್ರೇಷನಲ್ಲಿ ಇರುವಾಗ ಒಳ್ಳೆಯದು ಕೂಡ ಆಗೋದು ತಡೆಯುತ್ತೆ. ಅಥವಾ ನಿಮ್ಮ ಹುಡುಗ ನಿಮ್ಮ ಹುಡುಗಿ ನಿಮ್ಮ ಹತ್ತಿರ ಬರಬೇಕು, ಎಲ್ಲ ಸರಿ ಹೋಗಬೇಕು. ಸೊ ನಾವೇನಾದರೂ ಒಂದು ಡಿಸೈಡ್ ಮಾಡುವ ಫೈನಲ್ ಆಗಿ ಅಂತ ಅಂದ್ಕೊಂಡ್ರೂ ಅದು ಆಗ್ತಾ ಇಲ್ಲ. ಏನಕ್ಕಂದರೆ ನೀವು ತುಂಬ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತೀರಾ. ಬೇಡದ್ದು ಬೇಕಿದ್ದು 1000 ಅಲ್ಲ, 1,00,000 ಬೇಕಿದ್ರೆ ಅಟ್ ದಿ ಸೇಮ್ ಟೈಮ್ ನೀವು ಆಲೋಚನೆ ಮಾಡ್ತೀರಾ. ಪ್ರೀತಿಯನ್ನು ಕಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ಬಟ್ ಪಡ್ಕೊಳ್ಳೋದು ಹೇಗೆ, ಇದರ ಬಗ್ಗೆನೇ ಆಲೋಚನೆ ಮಾಡ್ತೀರಾ. ಸೊ ನಾನು ನಿಮಗೆ ಒಂದು ವಿಡಿಯೋನ ಅಂದರೆ ರೀಡಿಂಗ್ ಕೊನೆಯಲ್ಲಿ ನಾನು ನಿಮಗೆ ಒಂದು ದೈವಿಕ ಸಂಖ್ಯೆಯನ್ನು ಹೇಳ್ತೇನೆ. ಅದನ್ನು ನೀವು ಪದೇ ಹೇಳ್ತಾ ಇರಿ. ಸೊ ಅದು ನಿಮ್ಮ ಸಂಬಂಧವನ್ನು ಹೀಲ್ ಮಾಡುತ್ತೆ. ಸೊ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆಯೇ ರೋಸ್ ಕ್ರಾಸ್ ಅನ್ನೋ ಬ್ರಾಸ್ಲೈಟ್ ನಿಮಗೆ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಬೇಕು ಅಂದರೆ ಹೇಳಿ. ಸೊ ಇಲ್ಲಿ ಎಲ್ಲನೂ ನಿಮಗೆ ಅನ್ವಯ ಆಗಬೇಕು ಅಂತ ಇಲ್ಲ, ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ.
ಮತ್ತು ಇಲ್ಲಿ ಮೇಯ್ನಾಗಿ ಇನ್ನೊಂದು ವಿಷಯ ಅಂದರೆ ಯಾವುದು ಕೂಡ ಸರಿ ಇಲ್ಲ, ಎಲ್ಲವನ್ನು ಸರಿ ಮಾಡಬೇಕು ಅನ್ನುವ ಎಲ್ಲೋ ಒಂದು ಕಡೆ ನೀವು ಎಲ್ಲವನ್ನು ಆಲೋಚನೆ ಮಾಡಿಕೊಂಡು ಮತ್ತೆ ಪುನಃ ನಿಮಗೆ ನೀವೇ ನೋವು ಮಾಡ್ಕೊಳ್ತೀರಾ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವರು ಕರೆಂಟ್ ಸಿಚುವೇಷನಲ್ಲಿ ಯಾರೂ ಕೂಡ ಇಲ್ಲ. ಸೊ ಯಾರಿಗೂ ಕೂಡ ನೀವು ಅರ್ಥ ಆಗುವುದು ಕೂಡ ಇಲ್ಲ. ನಿಮ್ಮ ಹುಡುಗನಿಗೆ ಅಥವಾ ಹುಡುಗಿಗೆ ನೀವು ಅರ್ಥ ಆಗಿದ್ರಿ, ಬಟ್ ಇತ್ತೀಚಿನ ದಿನಗಳಲ್ಲಿ ಅವರು ಕೂಡ ರ್ಯಾಶ್ ಆಗಿ ಮಾತನಾಡ್ತಾರೆ, ಅಥವಾ ನಿಮ್ಮ ನಂಬರ್ ಬ್ಲಾಕ್ ಮಾಡಿ ಸುಮ್ಮನೆ ಇದ್ದಾರೆ, ಅಥವಾ ಭಯ, ಆತಂಕ, ಒತ್ತಡ, ರಿಸ್ಕ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ, ಅಥವಾ ಎಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಕೆಲವರಲ್ಲಿ ಅವರು ಸ್ಟಕ್ ಎನರ್ಜಿ ಉಂಟು, ಕಮಿಟ್ಮೆಂಟ್ ಉಂಟು, ಮಮ್ಮಿ ಇಶ್ಯೂ ಇರ್ಬೋದು, ಫಾದರ್ ಇಶ್ಯೂ ಇರ್ಬೋದು. ಸೊ ಅವರ ಮಾತಿಗೆ ಕುಣಿತಾ ಇದ್ದಾರೆ, ಅಥವಾ ಥರ್ಡ್ ಪಾರ್ಟಿ ಜೊತೆ ಇದ್ದು ನೀನು ನನಗೆ ಬೇಡ ಅನ್ನುವ ಥರ ನಿಮ್ಮ ಜೊತೆ ನಡ್ಕೊಳ್ತಾ ಇದ್ದಾರೆ. ಯಾವ ಕಡೆಯಿಂದ ನೋಡಿದ್ರು ಈ ರಿಲೇಷನ್ಶಿಪ್ಪಲ್ಲಿ ತುಂಬ ನೋವು ಆಗ್ತಾ ಉಂಟು ನಿಮಗೆ. ಸೊ ಹೀಲಿಂಗ್ ಆಗಬೇಕು, ಸರಿ ಹೋಗಬೇಕು ಅನ್ನೋದು ನಿಮ್ಮ ಆಸೆ, ಬಟ್ ಇಲ್ಲಿ ಸ್ವಲ್ಪ ಟೈಮ್ ಬೇಕಿರು. ಎಸ್ ಅಂದರೆ ಇಲ್ಲಿ ಅಂದರೆ ನಿಮ್ಮನ್ನು ನೀವು ಸ್ವಲ್ಪ ಸೆಲ್ಫ್ ಕೇರ್ ಮಾಡಬೇಕು, ಸೆಲ್ಫ್ ಲವ್ ಮಾಡಬೇಕು. ಸೊ ತುಂಬ ಆಲೋಚನೆ ಮಾಡ್ತೀರಾ, ಸೊ ನೆಗೆಟಿವ್ ಆಗಿ. ಇಲ್ಲಿ ನಾನು ನಿಮಗೆ ಒಂದು ದೈಹಿಕ ಸಂಖ್ಯೆಯನ್ನು ಹೇಳ್ತೇನೆ. ಸೊ ಅದು ನಿಮ್ಮನ್ನು ಹೀಲ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. 1 2 1 2 ಡಿವೈನ್ ಮ್ಯಾಜಿಕ್ ಬಿಗೆನ್ ನೌ. 1 2 1 2 ಡಿವೈನ್ ಮ್ಯಾಜಿಕ್ ಬಿಗೆನ್ ನೌ. 1 2 1 2 ಡಿವೈನ್ ಮ್ಯಾಜಿಕ್ ಬಿಗೆನ್ ನೌ. ಇದನ್ನು ಪದೇ ಪದೇ 1 ನಿಮಿಷ ಹೇಳ್ತೀರಾ, 10 ನಿಮಿಷ ಹೇಳ್ತೀರಾ, 3 ನಿಮಿಷ ಹೇಳ್ತೀರಾ. ಸೊ ಇದು ನಿಮಗೆ ಬಿಟ್ಟಿದ್ದು. ಸೊ ಇದು ನಿಮ್ಮನ್ನು ಹೀಲ್ ಮಾಡುತ್ತೆ, ಸಂಬಂಧದಲ್ಲಿರುವಂಥ ಅಡೆತಡೆಗಳು ದೂರ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಕೊಡುತ್ತೆ. ಸೊ ಇದನ್ನು ಆದಷ್ಟು ಹೇಳ್ತಾ ಇರಿ. ಹಾಗೆಯೇ ಕೂಲಾಗಿರಿ, ಬೇಡದ ಆಲೋಚನೆಗಳನ್ನು ಮಾಡಬೇಡಿ, ಕೆಟ್ಟ ನಿರ್ಧಾರಗಳ ಕಡೆ ಗಮನ ಹರಿಸಬೇಡಿ. ಸೊ ಪ್ರಕೃತಿ ದಿ ಬೆಸ್ಟ್ ಹಿಲ್ಲರ್ ಅಂತ ಹೇಳ್ತೇನೆ. ಸೊ ಪ್ರಕೃತಿಯ ಜೊತೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡಿ, ನಿಮ್ಮನ್ನು ನೀವು ಪ್ರೀತಿಸಿ. ಆದಷ್ಟು ಬ್ಲ್ಯಾಕ್ ಡ್ರೆಸ್ಸನ್ನು ಅವಾಯ್ಡ್ ಮಾಡಿ. ಸೊ ಕೆಂಪು ಡ್ರೆಸ್ ಇರ್ಬೋದು, ಅಥವಾ ನಿಮಗೆ ಯಾವುದು ಲಕ್ಕಿ ಕಲರ್ ಅದನ್ನು ವೇರ್ ಮಾಡಿ. ಬ್ಲ್ಯಾಕನ್ನು ಕಂಪ್ಲೀಟ್ ಅವಾಯ್ಡ್ ಮಾಡಿ ಅಂತ ಹೇಳ್ತೇನೆ. ಸೊ ಯಾಕಂದರೆ ಅದು ಪ್ರೀತಿಯಲ್ಲಿ ನೆಗೆಟಿವ್ ಎನರ್ಜಿಯನ್ನು ಆಕರ್ಷಣೆ ಮಾಡುತ್ತೆ. ಹಾಗಾಗಿ ಆದಷ್ಟು ತಾಳ್ಮೆಯಿಂದ ಇರಿ. ಸೊ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಹೇಳಿ. ಹಾಗೆಯೇ ರೋಸ್ ಕ್ರಾಸ್ ಬ್ರಾಸ್ಲೆಟ್ ಬೇಕು ಅಂದರೆ ರೋಸ್ ಕ್ರಾಸ್ ಬ್ರಾಸ್ಲೆಟ್ ಅಂತ ಹಾಕಿ ಕಮೆಂಟಲ್ಲಿ ನಾನು ನಿಮಗೆ ಒಂದು ನಂಬರ್ ಕೊಡ್ತೇನೆ, ಅದಕ್ಕೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಬೇಕಾಗುತ್ತೆ. ಹಾಗೆಯೇ ಪರ್ಸ್ನಲ್ ಪ್ರಾರ್ಥನೆ ಇದು ಫ್ರೀ ಆಗಿರುತ್ತೆ. ಯಾರಿಗಾದರೂ ಏನಾದರೂ ಪರ್ಸ್ನಲ್ ಪ್ರಾರ್ಥನೆ ಮಾಡಬೇಕು ಅಂದರೆ ಹೇಳಿ, ಪರ್ಸ್ನಲ್ ಪ್ರಾರ್ಥನೆ ಮಾಡ್ತೇನೆ. ಪಾಸಿಟಿವ್ ಆಗಿರಿ, ಆದಷ್ಟು ಸಮಾಧಾನದಿಂದ ಇರಿ. ಸೊ ಏನೇ ಒಂದು ವಿಷಯ ಇದ್ರೂ ನನ್ನ ಜೊತೆ ಶೇರ್ ಮಾಡಿ, ನನ್ನ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ, ಹೆಸಿಟೇಟ್ ಮಾಡಬೇಡಿ. ಇವರ ಜೊತೆ ನಾವು ಹೇಗೆ ಪರ್ಸ್ನಲ್ ರೀಡಿಂಗ್ ಇರ್ಬೋದು ಅಥವಾ ಪರ್ಸ್ನಲ್ ಪ್ರಾರ್ಥನೆ ಇರ್ಬೋದು, ಸೊ ನಮ್ಮ ವಿಷಯನ ಶೇರ್ ಮಾಡೋರು ಏನು ತಿಳ್ಕೊಳ್ತಾರೆ ಏನೋ ಅಂತ. ಸೊ ನಾನು ಪ್ರತಿಯೊಂದು ರಿಲೇಷನ್ಶಿಪ್ಗೂ ರೆಸ್ಪೆಕ್ಟ್ ಕೊಡ್ತೇನೆ. ಸೊ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಹೇಳ್ಬೋದು, ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ ನನ್ನನ್ನು. ಸೊ ಯಾವುದಕ್ಕೂ ಹೆಸಿಟೇಟ್ ಮಾಡಬೇಡಿ, ಫ್ರೀಯಾಗಿರಿ ನನ್ನ ಜೊತೆ, ಖುಷಿಯಾಗಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಜಾಸ್ತಿ ಜನರಿಗೆ ವಿಡಿಯೋ ರೀಚ್ ಆಗಲಿಕ್ಕೆ ಸಹಾಯ ಮಾಡಿ. ಸೊ ನಿಮ್ಮ ಒಂದು ಶೇರ್ ನನಗೆ ತುಂಬ ಸಹಾಯ ಮಾಡುತ್ತೆ. ಹಾಗೆಯೇ ಬೇರೆಯವರಿಗೂ ಹೆಲ್ಪ್ ಆಗಲಿ, ಎಲ್ಲರಿಗೂ ಒಳ್ಳೆಯ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಖುಷಿಯಾಗಿರಿ.